ಬೆಂಗಳೂರಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅದಕ್ಕಾಗಿ ಧರ್ಮರಾಯ ಸ್ವಾಮಿ ದೇಗುಲ ಸರ್ವಾಲಂಕಾರಗಳಿಂದ ಝಗಮಗಿಸ್ತಾ ಇದೆ. ದ್ರೌಪದಿಯಮ್ಮನ ದರ್ಶನಕ್ಕಾಗಿ ಎಲ್ಲರೂ ಕಾತರದಿಂದ ಕಾದು ಕುಳಿತಿದ್ದಾರೆ. 11 ದಿನಗಳ ಕಾಲ ನಡೆಯುವ ವಿಭಿನ್ನ ಆಚರಣೆ ಬೆಂಗಳೂರು ಕರಗದಲ್ಲಿ ಇವತ್ತಿನ ಹೂವಿನ ಕರಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಮಧ್ಯರಾತ್ರಿ 12:30ಕ್ಕೆ ದ್ರೌಪದಿ ದೇವಿ ಕರಗ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಭಕ್ತರಿಗೆ ದರ್ಶನ ನೀಡಲು ಹೊರಬರುತ್ತೆ. ಅವೆನ್ಯೂ ರಸ್ತೆಯಿಂದ ಆರಂಭ ಆಗಲಿರುವಂತಹ ಕರಗದ ಮೆರವಣಿಗೆ ಕಬ್ಬನ್ ಪಾರ್ಕ್, ಆಂಜನೇಯ ದೇವಸ್ಥಾನ, ಸಿದ್ದಣ್ಣ ಗಲ್ಲಿಯಿಂದ ಅವೆನ್ಯೂ ರೋಡ್ ಮಾರ್ಗವಾಗಿ ದೇಗುಲವನ್ನ ತಲುಪುತ್ತೆ. ಇದೀಗ ದ್ರೌಪದಿ ದೇವಿಗೆ ಬಳೆ ತೊಡಿಸುವ ಶಾಸ್ತ್ರ ಆರಂಭ ಆಗಿದೆ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮ ಅಣ್ಣಮ್ಮ ಯಾರೋ ತಮ್ಮ ಕರ್ಗ ಮೆಚ್ಚೋಳು ಮುಡಿಗೆಯ ಮುಡಿಯೋ ಅಣ್ಣಮ್ಮ ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ ಆಡಿದ ಮಾತನ್ನು ಮೀರಿದಿರೋ ಅಕ್ಷರ ಇವಳಿಗೆ ಇಷ್ಟ ಇಷ್ಟ. ಸೆರೆಯ ಮಾತಕ್ಕೆ ಉತ್ತಮಾತ ಬಿಟ್ಟ ಹರಕೆ ಗಟ್ಟಿ ಮಾಡಿಸಿ 2 ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ ಆಡಿದ ಮಾತನ್ ಮೀರಿದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ